ಹಾಂ, ಗಣಿತ ಮಾಡ್ರಿ ಇದನ್ನು. ಒಬ್ಬನು 550 ರೂಪಾಯಿಲಿ ರೇಡಿಯೋವನ್ನು ಮಾರಾಟ ಮಾಡಿಸಿದ್ದರಿಂದ ಶೇಕಡ 20 ಕಮಿಷನ್ ಸಿಗುತ್ತದೆ ಅಂದ್ರೆ ಒಂದೇ, ಸಿಕ್ಕುತ್ತದೆ ಅಂದ್ರೆ ಒಂದೇ. ಆಮೇಲೆ ಅವನಿಗೆ ಸಿಕ್ಕ ಕಮಿಷನ್ ಹಣ ಎಷ್ಟು? ಸರಳ ಇದು. ಕಮಿಷನ್ ಅಂದ್ರೆ ಏನು? 100 ರೂಪಾಯಿ ಒಂದು ವಸ್ತುವನ್ನು ಮಾರಿದಾಗ 20 ಕಮಿಷನ್ ಸಿಗ್ತದೆ, 550ಕ್ಕೆ 8 ಕಮಿಷನ್ ಸಿಗ್ತದೆ. ಅತಿ ಸಿಂಪಲ್ ಸಾದಾ ಲೆಕ್ಕಗಳು. ಇಂಥ ಲೆಕ್ಕಗಳನ್ನು ನೀವು ಮಾಡ್ತೀರಿ, ಮಾಡಿರಿ. ನಾ ದೂರ ಸರ್ದನು, ನೀವೆಲ್ಲರೂ ಲಕ್ಷ ಕೊಟ್ಟು ಮಾಡಿರಿ. ಮುಂದಿನ ಲೆಕ್ಕ ನಾನು ತಿಳಿಸ್ತಾನೆ. ಎಲ್ಲರೂ ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ಸಹಿತ ನಿಮಗೆ ನಾ ಹೇಳ್ತಾನೆ. ತಿಳಿತಾರ? ಈಗ ನವೋದಯ ಥಿಯರಿ ಗಣಿತ ಹೆಂಗೆ ಅನ್ನೋದು ನಿಮಗೆ ಹೀಗೆ ತಿಳಿಸ್ತದೆ. ಭಾಳ ಸರಳ, ಶೇಕಡ ಲೆಕ್ಕದ ಇದು. ಕಮಿಷನ್ ಬೇಕಾಗ್ಯದ 100ಕ್ಕೆ 20 ಆದ್ರೆ 550ಕ್ಕೆ ಅಷ್ಟು. 100ಕ್ಕೆ ಫಸ್ಟ್ ನೀವು ಬಾಯ್ದಿಂದ ಅನ್ನೋದು 100. ಯಾವಾಗ ನೀವು 2 ಸೊನ್ನೆ ತೆಗಿಬೇಕಂದ್ರೆ 100ಕ್ಕೆ 20 ಅಂದಾಗ 100 ಮೊದಲು ನೀವು ಬಾಯ್ದಿಂದ ಅನ್ನೋದೇನು 100. 100ಕ್ಕೆ 20 ಅಂದಾಗ ಮಾತ್ರ ಇದನ್ನು ಮಾಡಬೇಕು. 20ಕ್ಕೆ 100 ಅಂದಾಗ 2 ಸೊನ್ನೆ ತೆಗಿಲಿಕ್ಕೆ ಹೋಗಬಾರ್ದು. ಯಾವಾಗ 2 ಸೊನ್ನೆ ತೆಗಿಬೇಕು ಅನ್ನೋದು ನಿಮಗೊಂದು ಐಡಿಯಾ ಕೊಡ್ತಾನೆ ನಾನು. 100ಕ್ಕೆ 20, 550ಕ್ಕೆ ಅಷ್ಟು. 2 ಸೊನ್ನೆ ತೆಗೆದು ಗುಣಾಕಾರ ಮಾಡಿಬಿಟ್ರೆ ಉತ್ತರ ಬಂದುಬಿಡುತ್ತದೆ. 100ಕ್ಕೆ ಮೊದಲು ಬರ್ಕೋತಿದ್ರೆ ಮಾತ್ರ 2 ಸೊನ್ನೆ ತೆಗಿಬೇಕು. ಒಂದು ನೋಡ್ರಿ, 100ಕ್ಕೆ 100 ರೂಪಾಯಿಗೆ ನೋಡ್ರಿ, ಇಲ್ಲಿ ಮೊದಲು 100 ಬಂತು ನೋಡು. ಎಷ್ಟು? 20 ಕಮಿಷನ್. 20 ಕಮಿಷನ್ 550 ರೂಪಾಯಿಗೆ ಬರೋಬ್ಬರಿ ಎಷ್ಟು ಕಮಿಷನ್? ನೋಡ್ರಿ, ನಾ ಏನು ಹೇಳಿದೆ, ಮೊದಲು ನೀವು 100 ಉಪಯೋಗ ಮಾಡಿರಿ. ಇಲ್ಲಿ 100 ಅಂತ ಮೊದಲು ನೀವು ಬಾಯ್ದಿಂದ 100ಕ್ಕೆ 20 ಅಂದದಕ್ಕೆ ಇದೊಂದು ಸೊನ್ನೆ ತೆಗೆದು 55ಕ್ಕೆ 2ಕ್ಕೆ ಗುಣಾಕಾರ ಮಾಡಿಬಿಟ್ರೆ 110 ರೂಪಾಯಿ ಬರ್ತವೆ. ಮಾಡಿ ನೋಡ್ರಿ, ಇಲ್ಲಿ 550 ಉಂಡ್ಲೆ 20 ಸರ್ವಾಸ್ ಬಾಗಿಲೆ 100. ನೋಡಿ, ಇದು 0 ಈ 0 55 ಆಡ್ಲೆ 110 ರೂಪಾಯಿ. ಆನ್ಸರ್ ಇಸ್ ಈಕ್ವಲ್ ಟು ಎಷ್ಟು? ಅವ್ನ ಕಮಿಷನ್ ಹಣ 110 ರೂಪಾಯಿ. ಉತ್ತರ ಸಂಖ್ಯೆ 110 ಸಿ. ನೋಡ್ರಿ, ನಿಮಗೆ ನಾ ಏನು ಹೇಳಿದ್ದೆ? 100ಕ್ಕೆ ಅಂತ ಸ್ಟಾರ್ಟ್ ಆಯಿತು ಅಂದ್ರೆ 2 ಸೊನ್ನೆ ತೆಗೆದು ಗುಣಾಕಾರ ಮಾಡಿಬಿಡ್ಬೇಕು. ನೋಡ್ರಿ, ಅಲ್ಲಿ ಒಂದು ಉದಾಹರಣೆ ಕೊಟ್ಟದ್ದು ನಾನು. ತಿಳಿತಲ್ಲ? 100ಕ್ಕೆ ಹೆಂಗೆ ಬರಿಬೇಕು? ನವೋದಯ ಥಿಯರಿ ನೋಡ್ರಿ, NT ಥಿಯರಿ. 100ಕ್ಕೆ ಎಷ್ಟು? 20. 100ಕ್ಕೆ 20 ಆದ್ರೆ 550ಕ್ಕೆ ಎಷ್ಟು? ನೋಡ್ರಿ, ನವೋದಯ ಥಿಯರಿ. ಇವೆರಡು ಸೊನ್ನೆ ತೆಗೆದ್ಬಿಡ್ರಿ, ಇವೆರಡು ಸೊನ್ನೆ ತೆಗೆದ್ಬಿಡ್ರಿ. 110 ರೂಪಾಯಿ ನೀವು ಖರ್ಚಾದಾಗ ಮಾಡಿ ಟೈಮ್ ಉಳಿತಾಯ ಮಾಡಬೇಕು. ಇದು ನವೋದಯ ಥಿಯರಿ. 100ಕ್ಕೆ 20, 550ಕ್ಕೆ ಎಷ್ಟು? 2 ಸೊನ್ನೆ ತೆಗೆದ ಮೇಲೆ ನೀವು ಗುಣಾಕಾರ ಮಾಡಿಬಿಟ್ರೆ ಉತ್ತರ ರೈಟ್. ಒಂದು ಉದಾಹರಣೆ ಕೊಟ್ಟು ಅದನ್ನ ಮಾಡಿ. ಸರಳ ಅದ ಇದು, ಸಿಂಪಲ್. ಇದು ವಿರುದ್ಧಾರ್ಥಕ ಅಲ್ಲ, ಇದು ಸರಳವಾದ ಸಿಂಪಲ್ ಲೆಕ್ಕದ ಕಮಿಷನ್ ಆಚರಿ ಎಷ್ಟಾಗ್ತದೆ ನೋಡಿ. ಎಲ್ಲರೂ ಮಾಡೋದಾಯ್ತಲ್ಲ ನೋಡಿ. ಈಗ 100ಕ್ಕೆ 12 ರೂಪಾಯಿ ಕಮಿಷನ್ ಆದ್ರೆ 12 100ಕ್ಕೆ 2 ಸೊನ್ನೆ ತೆಗೆದ 12 144 ರೂಪಾಯಿ ಬಂದ್ಬಿಡ್ತು. ನೀವು ಎಲ್ಲ ಪ್ರತಿಯೊಂದು ಗಣಿತಗಳನ್ನು ನೀವು ಸಬ್ಸ್ಕ್ರೈಬರ್ ಆದ್ರಿ ಅಂತಂದ್ರೆ ನಿಮಗೆ ಇದನ್ನು ಕಲ್ತು ಹೇಳೋರ್ಗೂ ಒಂದು ಶಕ್ತಿ ಬರ್ತದೆ, ವಿದ್ಯಾರ್ಥಿಗಳಿಗೂ ಒಂದು ಶಕ್ತಿ ಬರ್ತದೆ, ಪೇರೆಂಟ್ಸ್ಗೆ ಖುಷಿ ಆಗ್ತದೆ, ಕಲಿಸಿದ ಗುರುಗಳಿಗೂ ಖುಷಿ ಆಗ್ತದೆ. ನಾವು ಹೈರಾಣಾಗಿ ವಿಡಿಯೋಗಳನ್ನು ಮಾಡಿದವ್ರು ನಮಗೂ ಖುಷಿ ಆಯ್ತು. ಬರೀ ಕಲ್ತಾರೆ ಇದನ್ನು ಉಪಯೋಗ ತಗೊಳ್ಳೋದ್ರೆ ನಿಮ್ಗೆಲ್ಲರಿಗೂ ಖುಷಿ ಆಯ್ತು. ಇದೇನು ನನಗೇನು ಲಕ್ಷಾಂತರ ಗಟ್ಟಲೆ ಬರೋದಿಲ್ಲ ಹಣ. ಅದು ಕಾಮಿಡಿಗೆ ಬರ್ತದೆ, ಕಾಮಿಡಿ ಇದಕ್ಕೆ ಬರೋದು. ಈ ಸಂಗೀತಗಾರ ಹಾಡ್ತಿರ್ತಾರೆ ನೋಡ್ರು, 4 ವರ್ಷಕ್ಕೆ 2 ಲಕ್ಷ ಜನ ನೋಡಿರ್ತಾರೆ, 4-5 ವರ್ಷಕ್ಕೆ. ಹಂಗೆ ಇವು ಕಾಮಿಡಿ ಅದೇ ಒಂದೇ ಟೈಮ್ ಕಾಮಿಡಿ ಮಾಡಿ ನಗಿಸ್ಲಿ. ಇವತ್ತು ಸಂಜೆನಾಗ ಅಪ್ಲೋಡ್ ಮಾಡಿರ್ತಾನೆ, ಮರುದಿವ್ಸ ಸಂಜೆ 14 ಲಕ್ಷ, 8 ಲಕ್ಷ, 10 ಲಕ್ಷ ಮತ್ತು ರೊಕ್ಕ ಹೋಗಿ ಬೀಳ್ತದೆ ಅವ್ರಿಗೆ. ಹಂಗೆ ಇದನ್ನು ತಿಳ್ಕೊಬಾರ್ದು. ಇದನ್ನು ಬೆಳೆಸ್ಬೇಕಂತ ಪ್ರತಿಯೊಬ್ಬರು ಮನುಷ್ಯನಾಗ ಬಂದರೆ ಇದು ಸಬ್ಸ್ಕ್ರೈಬರ್ ಆಗಬೇಕು, ನಾವು ಇದನ್ನು
ಎಲ್ಲರೂ ಹೆಚ್ಚು ನೋಡಬೇಕು, ಎಲ್ಲ ಕಡೆ ಶೇರ್ ಮಾಡಬೇಕು, ಎಲ್ಲರೂ ಕಲೀಲಿ. ಪ್ರತಿಯೊಂದು ಮನೆ ಒಳಗೆ ಹೋಗಿ ನೋಡಿದ್ರು ಜೋಶಿ ಸರ್ ವಿಡಿಯೋ ಕ್ಲಾಸನ್ನೇ ಪ್ರತಿಯೊಬ್ಬರು ಲೈಕ್ ಮಾಡಂಗೆ ನಾ ಮಾಡ್ಲಿಕ್ಕಂತ. ಅದ್ರ ಉಪಯೋಗ ತಗೋರಿ, ನೀವು ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಈ ಗಣಿತಗಳನ್ನು ಶಾರ್ಟ್ಕಟ್ ರೀತಿಯೊಳಗೆ ಹೆಂಗೆ ಹೇಳ್ತಾರ ಅದನ್ನು ತಿಳ್ಕೊಬೇಕು. OMR ಇರ್ತದೆ. ಇಷ್ಟೆಲ್ಲ ರೀತಿ ಪ್ರಕಾರ ನೀವು ಗಣಿತ ಕಲ್ತ್ರಿ ಅಂತಂದ್ರೆ ನಿಮಗೆ ಟ್ರಿಕ್ಸ್ ಬರ್ತಾವ ಇದಕ್ಕೆ. ಆಮೇಲೆ ಏನೋ ಗಣಿತ ತಿಳಿಸಲಾರ್ದ ನಿಮ್ಮ ಕಡೆ ಮುಖ ಮಾಡಿ, ಈಗ ನೋಡ್ರಿಪ್ಪ ಇದು 12 ಬಂದದ, 2 0 ತೆಗೀರಿ, 12ಕ್ಕೆ 12 ಗುಣಾಕಾರ ಮಾಡಿಬಿಡ್ರಿ, 144ಕ್ಕೆ ಹಾಕ್ರಿ, ಕೆಲಸ ಮುಗಿತು. ವಿಮಾನದಾಗ ಕೂತು ಅದಾಗಿ ಅದು ಊರುಗಳು ಕಾಣ್ತಾವ, ಗುಡ್ಡ ಕಾಣಿಸ್ತಾವ. ಯಾವ ಊರ, ಯಾವ ಗುಡ್ಡ, ಯಾವ ನದಿ ಕಾಣಿಸ್ತದೆ ನಿಮ್ಮಂದಾಗ ಗೊತ್ತಾಗಿಲ್ಲ. ಹಿಂಗೆ ಟ್ರಿಕ್ ಲೆಕ್ಕ ಅಭ್ಯಾಸ ಮಾಡೋದೇನು ವಿಮಾನದಾಗ ಕೂತು ಪ್ರವಾಸ ಮಾಡೋದೇನು ಎರಡು ಮಂದಿ. ಮೊದಲ ರೀತಿ ಕಲಿಬೇಕು. ಆಮೇಲೆ ಇದನ್ನು ಕಲ್ತು ನೋಡ್ರಿ ನಿಮಗೆ ಎಷ್ಟು ಶಕ್ತಿ ಬರ್ತದಂದ್ರೆ, ಜೋಸರ್ ವಿಡಿಯೋದಿಂದ ನನಗೆ ಭಾಳ ಫೋನ್ ಬಂದಾವೆ, ಭಾರಿ ಖುಷಿ ಆಗೈತೆ. ಅದಕ್ಕೆ ನನಗೆ ಆರಾಮಿಲ್ಲ ಅಂದರೂ ನಾ ಒಂದು ಕ್ಲಾಸ್ ಒಂದೇ ದಿವಸ ಬಂದ್ ಮಾಡೀನಿ. ಇವತ್ತು ಆರಾಮಾಗಿದೆ, ಮತ್ತೆ ಕ್ಲಾಸ್ ಚಾಲು ಮಾಡಿದ್ದೆ. ನೋಡ್ರಿ, 100 ರೂಪಾಯಿ ರೇಡಿಯೋ ಬೆಲೆ ಇದ್ದಾಗ 12 ಕಮಿಷನ್ ಸಿಗ್ತದ. ಹೆಂಗೆ ಅರ್ಥ ಮಾಡ್ಕೋಬೇಕು? ಇಲ್ಲಿ ಏನು ಹೇಳ್ಯಾನ, 100 ರೂಪಾಯಿ ಬೆಲೆಯ ರೇಡಿಯೋವನ್ನು ಮಾರಿಸಿದಾಗ 20 ಕಮಿಷನ್ ಸಿಗ್ತದೆ. 100 ರೂಪಾಯಿ ಒಂದು ನಿರ್ದಿಷ್ಟವಾದ ಶೇಕಡ ಬಂತಂದ್ರೆ 100 ರೂಪಾಯಿ ಅಂತ ತಿಳ್ಕೊಂಡ್ಬಿಡು. 100 ರೂಪಾಯಿ ಬೆಲೆ ವಸ್ತುವನ್ನು ಮಾರಿಸಿದ್ರೆ 20 ಕಮಿಷನ್ ಸಿಗ್ತದ. 550ಕ್ಕೆ ಎಷ್ಟು ಕಮಿಷನ್ ಸಿಗ್ತದ? ಹಾಗೆ 100 ರೂಪಾಯಿ ವಸ್ತುವನ್ನು, 100 ರೂಪಾಯಿ ರೇಡಿಯೋವನ್ನು 12 ಕಮಿಷನ್ ತಗೋತಾನ. 100 ರೂಪಾಯಿ ಬೆಲೆಗೆ 100 ರೂಪಾಯಿ ಬೆಲೆಗೆ ಎಷ್ಟು? 12 ಕಮಿಷನ್. ಮಾರ್ಸಿದಕ್ಕೆ 12 ಕಮಿಷನ್ ಕೊಡ್ತಾನಂತ. ನಾವು 12 ಕಮಿಷನ್ ಅಂದ್ರೆ ಅಂಗಡಿ ಅವ ಮಾರಿಸಿದವ ನಡಬರ್ಕ ನಾವು ಇದು ದುಡ್ಡು ಸಿಗ್ತದೆ. ಇದು ಅಂಗಡಿ ಅವು ಅಲ್ಲಿದು ತಗೊಂಡವಗೂ ಅಲ್ಲ, ಯಾವ ಒಯ್ದು ಮಾರಿಸ್ತಾನಲ್ಲ ಅವಾಗ ಸಿಗ್ತದೆ 12. ಅದಕ್ಕೆ ಕಮಿಷನ್ ಅಂತ. ಈ ಕಮಿಷನ್ ಹಣ ಯಾರು ಸಿಗ್ತದಂದ್ರೆ ಕೊಟ್ಟವಂಗೂ ಅಲ್ಲ, ತಗೊಂಡವಂಗೂ ಅಲ್ಲ. ಅವನ ಕಡೆಯಿಂದ ಇಸ್ಕೊಂಡು ಹೋಗಿದ್ರೆ ನಾ ಮಾರಿ ಬರ್ತೇನ್ರಿ ಅಂತ ತೊಗೊಂಡು ಹೋಗ್ತಾನೆ ಆ ರೇಡಿಯೋವನ್ನು. ಮಾರ್ನಿ ಅದನ್ನ ನನಗೆ 12 ರೂಪಾಯಿ ಕೊಡ್ತಾನೆ, 100ಕ್ಕೆ ಆಯ್ತು ರೀ ಅಂತ. ನನಗೆ ರೇಡಿಯೋ ಎಷ್ಟು ಬೆಲೆ ಕಿಮ್ಮತ್ತಿಂದ ಅದು 1200 ರೂಪಾಯಿ ಬೆಲೆ ರೇಡಿಯೋ ಅವನ ಕೈಯಾಗ ನಾ ಕೊಟ್ಟೆ. ಮಾರ್ಕೊಂಡು ಬಂದು ನನಗೆ 12 ರೂಪಾಯಿ ಕಮಿಷನ್ ಕೊಡ್ತಾನೆ, 100 ಶೇಕಡ 12 ಕಮಿಷನ್. ಆಯ್ತು ರೀ ಮಾರಿ ಬನ್ರಿ ಅಂದ. ನಾನು 12 ರೂಪಾಯಿ ಕಮಿಷನ್ ಅಂದ. ನಾವು ಇಲ್ಲಿ 3 ಬೆಲೆ ಬರ್ತಾವೆ. ಒಂದು ಕೊಂಡ ಬೆಲೆ, ಅಂಗಡಿಯವನಿಗೆ ಸಿಕ್ಕ ಹಣ ಎಷ್ಟು, ತಗೊಂಡವನ ಹಣ ಎಷ್ಟು, ಕಮಿಷನ್ ಎಷ್ಟು. 3 ರೀತಿಯ ಸಂಗತಿಗಳನ್ನು ನೀವು ಗುರ್ತಾ ಇಟ್ಕೋಬೇಕು. 100 ರೂಪಾಯಿ ಕೊಂಡ ಬೆಲೆಗೆ 12 ಹಚ್ಚಿದ್ರಿ, 1200ಕ್ಕೆ ಎಷ್ಟು ಅಂದ್ರೆ ಅದು ನಡವರ್ಕೆ ನಾವು ಸಿಗೋಣ. 100ದಾಗ 12 ಕಳೀರಿ, ಎಷ್ಟು ಬರ್ತದೆ ನೋಡ್ರಿ? 88 ಬರ್ತದೆ. 100 ರೂಪಾಯಿ ಮಾರ್ಸೋದ್ರಿಂದ 88 ರೂಪಾಯಿ ಅವ್ನು ಕೊಂಡವ್ಗೆ 88 ರೂಪಾಯಿ. ಯಾಕೆ ಅಂಗಡಿಯವ್ಗ 88 ಬೀಳ್ತದ. ಅವಾಗ ಮಾರಿದ 100ಕ್ಕಲ್ಲ 88ಕ್ಕೆ ಮಾರ್ತಾನೆ ಅಂಗಡಿಯವ. ಯಾಕೆ ಇವಾಗೊಂದು 12 ರೂಪಾಯಿ ಕಮಿಷನ್ ಕೊಡ್ಬೇಕಾಗ್ತದೆ. ಹಂಗಾರೆ ಅಂಗಡಿಯವನ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದಾಗ 100 ಇದ್ದಾಗ 88 ಇರ್ತದೆ, 1200ಕ್ಕೆ ಎಷ್ಟು ಇರ್ತದೆ ಅದು ನೇರವಾಗಿ ಮಾಡ್ಬೋದು. ಇರ್ಲಿಕ್ಕೆ ಕಮಿಷನ್ ಹಣ ನೀವು 1200ದಾಗ ಕಳೆದು ಬಿಟ್ರಿ ಅಂದ್ರೆ ಅವನಾಗ ಹಣ ಆಗ್ತದೆ ಅಂಗಡಿಯವ್ಗ ಎಷ್ಟು ರೊಕ್ಕ ಸಿಕ್ತು. ಹಿಂಗೆಲ್ಲ ಗಣಿತಗಳನ್ನು ಅರ್ಥ ಮಾಡ್ಕೋಬೇಕು ನೀವು. 100 ರೂಪಾಯಿ ಬೆಲೆಗೆ ಎಷ್ಟು 12 ಕಮಿಷನ್ ಸಿಗ್ತದೆ. 1200 ರೂಪಾಯಿ ಬೆಲೆಗೆ ಎಷ್ಟು ಕಮಿಷನ್ ಸಿಗ್ತದೆ? 12 ರೂಪಾಯಿ ಬೆಲೆಯನ್ನು ಮಾರಿಸಿದಾಗ 12 ರೂಪಾಯಿ ಕಮಿಷನ್ ಸಿಗ್ತದೆ. 100 ರೂಪಾಯಿ ಒಂದು ರೇಡಿಯೋ ಒಂದು ಬೆಲೆ 100 ಇತ್ತು ಅಂದ್ರೆ ಅವು 12 ಕಮಿಷನ್ ಸಿಗ್ತದೆ. 1200 ರೂಪಾಯಿ ಕೆಟ್ಟು ಸಿಗ್ತದೆ. 1200 ಗುಂಡ್ಲೆ 12 ಸರ್ವಾಸವಾಗಲೇ 100. 100 ರೂಪಾಯಿ ಮೊದಲು ಬಂತಂದ್ರೆ ಇಲ್ಲಿ 2 0 ಅದು, ಇಲ್ಲಿ 2 0 ಅದು, 12 144 ರೂಪಾಯಿ ಏನಾಯ್ತು? ಕಮಿಷನ್ ಆಯ್ತು. ಈ ಮಾರಿಸಿ ನಾವು ಎಷ್ಟು ಸಿಕ್ತು? 144 ಸಿಕ್ತು. ಆ ವ್ಯಾಪಾರಿಗೆ ಎಷ್ಟು ಸಿಕ್ತಂದ್ರೆ 1200ದಾಗ 144 ಕಳೀರಿ. 144 ಕಳೀರಿ. 10 4 ಆದ್ರೆ 6, 10 5 ಆದ್ರೆ 5, 0 1050 ರೂಪಾಯಿ ಯಾವ ಬಂತಿದ್ದು ಅಂಗಡಿ ಅವನಿಗೆ ಸಿಗ್ತದೆ ಹಣ. 144 ಕಮಿಷನ್ ಹೋದ.
ಮತ್ತು ಇವು ತೊಗೊಂಡು ಅದಕ್ಕೆ 1200 ರೂಪಾಯಿಗೆ ತೊಗೊಂಡು ಹೋಗಿರ್ತಾನೆ ನಾವು. ಯಾರು ತೊಗೊಂಡೋಗೋ 1200 ರೂಪಾಯಿಗೆ ತೊಗೊಂಡು ಹೋಗಿಬಿಡ್ತಾನೆ ನಾವು. ಅದರ ಕಮಿಷನ್ ಏನದ ಅಂಗಡಿಯವನಿಗೆ ಮತ್ತು ಒಯ್ದು ಮಾರಾಮಗೆ ವ್ಯವಹಾರ ಸಂಬಂಧ ಪಡ್ತದೆ. ಇದಕ್ಕೆ 144 ರೂಪಾಯಿ ಉತ್ತರ ಸಂಖ್ಯೆ ಬಿ. 100 ರೂಪಾಯಿಗೆ 12 ಕಮಿಷನ್ ಅಂದ್ರೆ ನವೋದಯ ಥಿಯರಿ. 100 ರೂಪಾಯಿ ವಸ್ತುವನ್ನು ಮಾರಿಸಿದ್ರೆ 12 ರೂಪಾಯಿ ಕಮಿಷನ್ ಸಿಗ್ತದೆ ಅವಂಗ. 1200 ರೂಪಾಯಿ ಬೆಲೆಯ ರೇಡಿಯೋ ಜರ್ ಮಾರಿಸಿದ್ರೆ 2 ಸಿಗ್ತದೆ. ಇದೊಂದು 0 ಹೊತ್ತು, ಇದೊಂದು ಹೊತ್ತು, ಇದೊಂದು ಹೊತ್ತು, 12 144 ರೂಪಾಯಿ. ಇದು NT ಥಿಯರಿ. ಇದು ಬರಬೇಕಾದ್ರೆ ಇದನ್ನು ನೀವು ಪರ್ಫೆಕ್ಟ್ ಕಲಿಬೇಕದು, ಅಂದ್ರೆ ಬರ್ತಾವ. ಇದು ಸುಮ್ಮಲ್ಲ. ಇದು ರೀತಿ ಪ್ರಕಾರ ಗಣಿತ ಕಲಿಯರಿ. 1080 ಇಟ್ಟು ನೋಡ್ರಿ. ದಿನಾಲು ಮುಂಜಾನೆ ಎದ್ದುಕೊಳ್ಳಿ ನಿಮಗೆ ನಾವು ಸಪ್ರೇಟ್ ತೆಗೆದು ಹಾಕ್ತಿದ್ದೀವಿ. ಈಗ ಸೀರಿಯಲ್ ನಂಬರ್ ಅಂತ ಸ್ಟೇಟಸ್ನಾಗ ಹಾಕಿರ್ತೀವಿ. SL ನಂಬರ್ 11. ನೀವು ಎಲ್ಲಿ ತನಕ 44 ತನಕ, 1ರಿಂದ 44 ತನಕ ನೋಡ್ರಿ. ಶೇಕಡ ಇನ್ನೂ ಭಾಳ ಹೋಗ್ತಾವ ಲೆಕ್ಕಗಳು. ಇದನ್ನು ಪರ್ಫೆಕ್ಟ್ ಆಗೋ ತನಕ ದಿನಾಲೂ ನೀವು ಪ್ರತಿಯೊಂದು ಗಣಿತಗಳನ್ನು ರಿವಿಷನ್ ಮಾಡ್ಕೋತಾವು. ಬರೀ ಲಾಸ್ಟ್ ಇವತ್ತೊಂದೇ ಹಾಕಿದ ಗಣಿತ ನೋಡಿದ್ರೆ ಅಲ್ಲದು. ನೀವು ಕ್ರಮಬದ್ಧವಾಗಿ 1ರಿಂದ ನೋಡ್ರಿ. ನೀವು ಎಷ್ಟು ಶಾಣ್ಯ. ಒಂದು ಲೆಕ್ಕಕ್ಕೆ ಒಂದು ಸ್ವಲ್ಪ ಡಿಫ್ರೆನ್ಸೇ ಇರ್ತದೆ. ಆಮೇಲೆ ಇದನ್ನ ನಾ 2 ಮಾದರಿ ಕೊಟ್ಟೆ. ಇನ್ನು ಮುಂದಿನ ವಿಡಿಯೋದಾಗ ಒಬ್ಬನ ಒಂದು ರೇಡಿಯೋನ 1500 ರೂಪಾಯಿ ಬೆಲೆ ರೇಡಿಯೋವನ್ನು ಮಾರಾಟ ಮಾಡಿದಾಗ 15 ಕಮಿಷನ್ ಸಿಗುತ್ತದೆ. ಅವನಿಗೆ ಸಿಕ್ಕ ಇದು ಇರಂಗಿಲ್ಲ. ಅದು ಗಣಿತ ಅಂತದ. ಈ ಗಣಿತ ಸೇಮ್ ಇರೋದು ಇದೇ ಬೋರ್ಡಿನಾಗ 2 ಇರ್ತಾವೆ. ಇದನ್ನು ಮತ್ತೊಂದು ಬೋರ್ಡದೊಳಗೆ ಭಾಳ ಬಿರಿ ಇದ್ದು ಅಂದ್ರೆ ಗಣಿತಗಳನ್ನ ಹಾಕಿರ್ತಾವೆ. ಇದು ದಶಮಾಂಶದಾಗ ಹಾಕ್ಬೋದು. ಇದನ್ನು ಗಣಿತನ ಭಿನ್ನ ರಾಶಿ ಒಳಗೆ ಹಾಕ್ಬೋದು. ಭಾಳ ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು ಇರ್ತಾವೆ. ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬಿಡಿಸ್ಕೋರಿ. ಭಿನ್ನ ರಾಶಿ ಬಂದಾಗ ನಿಮಗೆ ಅಂಥ ಗಣಿತಗಳನ್ನ ಹಾಕಿ ತೋರಿಸ್ತು, ಚೆನ್ನಾಗಿ ಫೇರ್ದಾಗ ಬರ್ಕೋರಿ.